ಈಗ SSBಯಲ್ಲಿ ಆಯ್ಕೆಯಾದಂಥ ಮಹೇಶ್ ಚವ್ಹಾಣ್ ಅವರನ್ನು ವೇದಿಕೆಗೆ ಆಹ್ವಾನ ಮಾಡ್ಕೊಣ. ದಯವಿಟ್ಟು ಮಹೇಶ್ ಚವ್ಹಾಣ್ ಅವರು ವೇದಿಕೆಗೆ ಬರಬೇಕೆಂದು ತಮ್ಮಲ್ಲಿ ವಿನಂತಿ. ಮಹೇಶ್ ಶ್ರೀನಿವಾಸ್ ಚವ್ಹಾಣ್ ಇವರು ಹುಟ್ಟಿದ್ದು 25/7/2002 ಇವರ ಊರು ಉತ್ನಾಳ, ತಾಲೂಕಾ ಬಸವನ ಬಾಗೇವಾಡಿ, ಜಿಲ್ಲೆ ಬಿಜಾಪುರ. ಇವರ ತಂದೆ ಹೆಸರು ಶ್ರೀನಿವಾಸ, ತಾಯಿ ಹೆಸರು ಲಲಿತಾ. ಇವರ ಶಿಕ್ಷಣ 1ರಿಂದ 10ನೇ ತರಗತಿವರೆಗೆ ಸಂಗನಬಸವ ಪ್ರೌಢಶಾಲೆ ಬಿಜಾಪುರದಲ್ಲಿ ಮುಗಿಸಿ ನಂತರ PUC ಶಿಕ್ಷಣವನ್ನು ಮಹೇಶ್ PU ಕಾಲೇಜ್ ಬಿಜಾಪುರದಲ್ಲಿ ಮುಗಿಸಿ ನಂತರ 2022-23ನೇ ಸಾಲಿನಲ್ಲಿ SSC GD ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿರ್ತಾರೆ. ಆ ಸಮಯದಲ್ಲಿ ಮಹೇಶ್ ಅವರು ಆನ್ಲೈನ್ ಅರ್ಜಿಯನ್ನು ಹಾಕಿ ನಮ್ಮ ಸಂಸ್ಥೆಗೆ ತರಬೇತಿಗೆ ಬರ್ತಾರೆ. ಇಲ್ಲಿ ದೈಹಿಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆ ಎರಡು ತರಬೇತಿಯನ್ನು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದುಕೊಂಡು SSC GD ಪರೀಕ್ಷೆಯಲ್ಲಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿ ಸಿಲೆಕ್ಷನನ್ನು ಆಗ್ತಾರೆ. ನಂತರ SSC GDಯಿಂದ ಆಯ್ಕೆಯಾದ ನಂತರ SSB ಅಂದರೆ ಸಶಸ್ತ್ರ ಸೀಮಾಬಲದಲ್ಲಿ ಆಯ್ಕೆಯಾಗ್ತಾರೆ. ನಂತರ RTC SSB ಅಲ್ವಾರ್ ರಾಜಸ್ಥಾನದಲ್ಲಿ ತಮ್ಮ ಟ್ರೈನಿಂಗನ್ನು ಮುಗಿಸಿ ನಂತರ ಪೋಸ್ಟಿಂಗ್ UP ಅಂದರೆ ಉತ್ತರ ಪ್ರದೇಶದ 43 BN ಸಿದ್ಧಾರ್ಥ್ ನಗರದಲ್ಲಿ ಅವರು ತಮ್ಮ ಪೋಸ್ಟಿಂಗನ್ನು ತೆಗೆದುಕೊಂಡು ಈಗ ಜಾಬನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ನಾವು ಮಹೇಶ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಮಹೇಶ್ ಒಬ್ಬ ಒಳ್ಳೆಯ ಆದರ್ಶ ವಿದ್ಯಾರ್ಥಿ. ಯಾಕಂದ್ರೆ ಪ್ರತಿಯೊಂದು ಕ್ಲಾಸಿಗೂ ತಪ್ಪದ ಪಿರಿಯಡಿಗೆ ತಪ್ಪದ ಕ್ಲಾಸ್ ಕೊಂಡಿರ್ತಾಯಿದ್ರು. ಅದೇ ರೀತಿಯಾಗಿ ಫಿಸಿಕಲು ಸಹಿತ 2 ಟೈಮ್ ಮುಂಜಾನೆ ಸಾಯಂಕಾಲ 2 ಟೈಮ್ ಫಿಸಿಕಲನ್ನು ಮಾಡ್ತಾಯಿದ್ರು. ಅದೇ ರೀತಿಯಾಗಿ ಎಲ್ಲ ಶಿಕ್ಷಕರ ವೃಂದದವ್ರ ಜೊತೆ ಆಗಿರ್ಬೋದು, ಸಿಬ್ಬಂದಿ ಅವರ ಜೊತೆ ಆಗಿರ್ಬೋದು, ವಿದ್ಯಾರ್ಥಿಗಳ ಜೊತೆ ಆಗಿರ್ಬೋದು ಒಳ್ಳೆಯ ಪ್ರೀತಿ ಮತ್ತು ಸಹಕಾರದಿಂದ ವರ್ತನೆಯನ್ನು ಮಾಡ್ತಾಯಿದ್ರು. ಒಳ್ಳೆಯ ನನ್ನ ನೆಚ್ಚಿನ ಆದರ್ಶ ವಿದ್ಯಾರ್ಥಿ. ಆ ವಿದ್ಯಾರ್ಥಿಗೆ ಈಗ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ವತಿಯಿಂದ ನಾವು ಈಗ ಸತ್ಕಾರವನ್ನು ಮಾಡ್ತಾಯಿದ್ವಿ. ಸತ್ಕಾರ ವಿಶೇಷ ಏನಪ್ಪ ಅಂದ್ರೆ ಮಹೇಶ್ ಅವರು ಈಗ ಟ್ರೈನಿಂಗನ್ನು ಮುಗಿಸಿ ಪೋಸ್ಟಿಂಗ್ ಆದಮೇಲೆ ಇಲ್ಲಿ ರಜೆಗಾಗಿ ಬಂದಾಗ ನಮ್ಮ ಸಂಸ್ಥೆಗೆ ಮತ್ತೆ ತಾನು ಕಲಿತ ಸಂಸ್ಥೆಗೆ ಭೇಟಿಯನ್ನು ನೀಡಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ನಾವು ನಮ್ಮ ಸಂಸ್ಥೆಯಿಂದ ಸತ್ಕಾರವನ್ನು ಈಗ ಮಾಡ್ತೀವಿ. ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಮಹೇಶ್ ಅವರು ಈ ಸತ್ಕಾರ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಮಹೇಶ್ ಅವರಲ್ಲಿ ವಿನಂತಿಸುತ್ತೇನೆ. ಫಸ್ಟ್ ಆಫ್ ಆಲ್ ಜೈ ಹಿಂದ್ ಎಲ್ಲರಿಗೂ. ಇಲ್ಲಿ ಕರೆಸಿ ನಾ ಕಲ್ತಂಥ ತರಬೇತಿ ಕೇಂದ್ರ ಕರೆಸಿ ಈ ಸತ್ಕಾರ ಮಾಡಿದ್ದಕ್ಕೆ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಹಾಗೂ ಎಲ್ಲ ಕಲಿಯಾಕಂತ ಬಂದ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಮತ್ತು ಲಕ್ಷ್ಮಣ್ ಸರ್ ಆಯಿತು ಎಲ್ಲರಿಗೆ ಧನ್ಯವಾದ ಅಂತ ತಿಳಿಸ್ತೀನಿ. ಎಲ್ಲರೂ ಏನೋ ಆಸೆ ಇಟ್ಕೊಂಡು ಬಂದಿರ್ತೀರಿ, ಏನೋ ಮಾಡಬೇಕು ಅಂತ. ತಂದೆ ತಾಯಿಗಳ ನಿಮ್ಮ ತಂದೆ ತಾಯಿ ಕನಸುಗಳು ಇರ್ತೈತಿ, ಏನೋ ಮಾಡಬೇಕು, ಏನೋ ನಮ್ಮ ಮಗ ಏನೋ ಸಾಧಿಸ್ಬೇಕಂತ ಇಲ್ಲಿ ತನಕ ಕನಸು ಕಟ್ಕೊಂಡು ಬಂದಿರ್ತೀರಿ. ಇಲ್ಲಿ ಶಿಕ್ಷಣ ಫಸ್ಟ್ ಆಫ್ ಆಲ್ ಶಿಕ್ಷಣದ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಶಿಕ್ಷಣ ಬೇರೆ ಕಡೆ ಎಲ್ಲಿ ಸಿಗಲ್ಲ ಅಂತ ನಾನು ತಿಳ್ಕೊಂಡಿನಿ. ಯಾಕಂದ್ರೆ ಮಿನಿಮಮ್ ಒಂದು 6 ಮಂತ್ಸ್ ಇಲ್ಲೇ ಕಲ್ತೀನಿ ನಾನು. ಅದು ನನ್ನ ಅನುಭವದ ಪ್ರಕಾರ ಹೇಳ್ಬೇಕಂದ್ರೆ ಎಲ್ಲ ಟೀಚರ್ಸ್, ಎಲ್ಲ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಆಯಿತು, ಟೀಚಿಂಗ್ ಸ್ಟಾಫ್ ಆಯಿತು, ಎಲ್ಲ ಸಿಬ್ಬಂದಿಗಳಾಯಿತು, ಎಲ್ಲರೂ ಒಳ್ಳೆ ರೀತಿಯಾಗಿ ಅಭ್ಯಾಸ ಎಲ್ಲ ಟ್ರೈನಿಂಗು ಮತ್ತು ಫಿಸಿಕಲ್ ಟ್ರೈನಿಂಗ್ ಆಯಿತು ಮತ್ತು ಎಕ್ಸಾಮ್ ಕೋಚಿಂಗ್ ಆಯಿತು, ಎಲ್ಲ ಒಳ್ಳೆ ರೀತಿಯಾಗಿ ಕೊಡ್ತಾರೆ. ಪ್ರಯತ್ನ ಇಲ್ಲಿ ಮಾಡುವಂಥ ಪ್ರಯತ್ನಗಳು ನಿಮ್ದಾಗಿರಬೇಕು. ಸರ್ 50% ಎಫರ್ಟ್ ಹಾಕ್ತಾರಂದ್ರೆ ಎಲ್ಲ ಸರ್ ಮೇಲೆ ಡಿಪೆಂಡ್ ಆಗೋಂಗೆ ಕುಂದಿರಬಾರ್ದು. ಅವ್ರ 50% ಎಫರ್ಟ್ ಇತ್ತಂದ್ರೆ ನಿಮ್ದೊಂದು 50% ಎಫರ್ಟ್ ಇರಬೇಕು. ಎಲ್ಲ ನಮ್ಮ ಸರ್ ಮೇಲೆ ಡಿಪೆಂಡ್ ಆಗ್ತೀವಂದ್ರೆ ಆಗೋದಿಲ್ಲ. ಎಲ್ಲ ನಿಮ್ಮ ಕೈಯಲ್ಲಿ ಇರಬೇಕು. ಸ್ವಲ್ಪ ಸರ್ ಅಂತ ಟೀಚಿಂಗ್ ಆಯಿತು ಮತ್ತು ಇಲ್ಲಿ ವಿವಿಧ ಬೇರೆ ಬೇರೆ ಸಬ್ಜೆಕ್ಟಿಗೆ ಬೇರೆ ಬೇರೆ ಟೀಚರ್ಸ್ ಅದಾರ. ಒಂದೇ ಸಬ್ಜೆಕ್ಟಿಗೆ ಎಲ್ಲ ಒಬ್ಬರೇ ಹೇಳ್ತಾರಂತಿಲ್ಲ. ಬೇರೆ ಬೇರೆ ಸಬ್ಜೆಕ್ಟಿಗೆ ಬೇರೆ ಬೇರೆ ಟೀಚರ್ಸ್ ಅದಾರ. ಟೀಚರ್ಸ್ ಕ್ಲಾಸಿಗೆ ಕುಂದರಿ ಒಳ್ಳೆ ಕ್ಲಾಸ್ ಹೇಳ್ತಾರೆ. 6 ತಿಂಗಳು ನನ್ನ ಅನುಭವದ ಪ್ರಕಾರ ಹೇಳಕತ್ತೀನಿ, 6 ತಿಂಗಳು ಒಳ್ಳೆ ಕ್ಲಾಸ್ ಒಳ್ಳೆ ಎಲ್ಲ ಹೇಳ್ಕೊಟ್ಟು ಇಲ್ಲಿ ಗುರಿ ತಪ್ಪಕ್ಕೆ ನಮಗೊಂದು ಹೆಲ್ಪ್ ಮಾಡ್ಯಾರಿ. ಮಂಜುನಾಥ ಸೈನಿಕ ತರಬೇತಿ ಕೇಂದ್ರಕ್ಕೆ ಧನ್ಯವಾದಗಳನ್ನು ಹೇಳಕ್ಕೆ ಅರ್ಪಿಸ್ತೀನಿ. ಫಿಸಿಕಲ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಫಿಸಿಕಲ್ ಮಂಜು ಸರ್ ಅವರು ಮತ್ತು ಬೇರೆ ಟೀಚರ್ಸು ಅದಾರ. ಫಿಸಿಕಲ್ ಹೇಳಕ್ಕೆ ಭಾಳ ಮಂದಿ ಅದಾರ. ನಂಬರ್ 1 ಫಿಸಿಕಲ್ ಆರ್ಮಿಗಾಯಿತು, SSCಗಾಯಿತು ಭಾರಿ ಅಂದ್ರೆ ನಂಬರ್ 1 ಫಿಸಿಕಲ್ ಹೇಳ್ತಾರೆ. ಎಕ್ಸಾಮ್ ಬಗ್ಗೆ ನಿಮ್ಮ ತಲೆಯಾಗಿ ಬಂದ್ರೆ ಫಸ್ಟ್ ನಿಮಗೆ ಅಂತಲ್ಲ, ನಿಮ್ಮ ಫ್ರೆಂಡ್ಸ್ ಆಯಿತು,
ನಿಮ್ಮ ಅಣ್ಣ ತಮ್ಮಗಳಾಯಿತು ಯಾರೇ ಇರಲಿ, ಫಸ್ಟ್ ಎಕ್ಸಾಮ್ ಬಗ್ಗೆ ಪ್ರಿಫರೆನ್ಸ್ ಕೊಡೋದಾದ್ರೆ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರಕ್ಕೆ ಬರ್ರಿ ಅಂತ ನಾ ಪ್ರಿಫರ್ ಮಾಡ್ತೀನಿ. ಮತ್ತು ಎಕ್ಸಾಮ್ ಆದ ಕಂಟಿನ್ಯೂ ಬಿಡಬೇಡ್ರಿ, ಒಟ್ಟು ಛಲ ಅನ್ನೋದು ಬಿಡದೆ ಫಿಸಿಕಲಿಗೂ ಇಲ್ಲೇ ಬಂದು ಇಲ್ಲೇ ಫಿಸಿಕಲ್ ಎಜುಕೇಷನ್ ಮಾಡಿಸ್ತಾರೆ, ಒಳ್ಳೆ ಫಿಸಿಕಲ್ ಕೊಡ್ತಾರೆ, ಒಳ್ಳೆ ಎಕ್ಸಾಮ್ ಬಗ್ಗೆ ಕ್ಲಾಸಸ್ ಹೇಳ್ತಾರೆ. ಇಲ್ಲಿ ಬಂದು ಎಕ್ಸಾಮ್ ಬಗ್ಗೆ ಎಲ್ಲ ತಿಳ್ಕೊರಿ, ಫಿಸಿಕಲ್ ಮಾಡಿರಿ, ಒಳ್ಳೆ ಫಿಸಿಕಲ್ ಮಾಡಿ. ನಮ್ಮ ಪ್ರಯತ್ನದಿಂದ ನಾವಾಗಿವಿ, ಸರ್ ಆಶೀರ್ವಾದ, ಮೇನ್ಲಿ ನಮ್ಮ ಪ್ರಯತ್ನಕ್ಕಿಂತ ಸರ್ ಪ್ರಯತ್ನ, ಮತ್ತು ಇಲ್ಲಿ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಒಳಗಿರುವಂಥ ಎಲ್ಲ ಟೀಚರ್ಸ್ ಅವ್ರ ಪ್ರಯತ್ನ, ಅವ್ರ ಆಶೀರ್ವಾದದಿಂದ ನಾವು ಈ ಮಟ್ಟಕ್ಕೆ ತಲುಪೀವಿ. ನೀವು ಇಲ್ಲಿ ಬಂದಿರಿ, ಅಭ್ಯಾಸ ಮಾಡಿರಿ, ಗುರುಗಳ ಮಾತು ಕೇಳ್ರಿ, ನೀವು ನಮ್ಮ ಇದಕ್ಕೆ ಬರ್ರಿ, ಎಲ್ಲರೂ ಕೂಡಿ ಅಲ್ಲೇ ಡ್ಯೂಟಿ ಮಾಡೋನು. ಸರ್ ಎಷ್ಟೋ ಯೋಧರಿಗೆ ಕಳಿಸ್ಯಾರ ಬಾರ್ಡ್ರಿಗೆ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಿಂದ ಎಷ್ಟು ಮಂದಿ ಅದಾರ ನೀವು ಊಹೆನೇ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ಆಲ್ಮೋಸ್ಟ್ ನನ್ನ ಕೂಡನೇ ಒಂದು 7-8 ಮಂದಿ ಟ್ರೈನಿಂಗ್ ಸೆಂಟರ್ನಾಗ ನನ್ನ ಕೂಡನೇ ಟ್ರೈನಿಂಗ್ ಮಾಡಿದವರು ಅದಾರ, ಅಲ್ಲಿ ಭಾಳ ಮಂದಿ ಅದಾರ. ಅದಕ್ಕೆ ನೋಡಿರಿ, ಎಲ್ಲರೂ ಚಲೋತ್ನಾಗ ಅಭ್ಯಾಸ ಮಾಡಿರಿ, ಸರ್ ಏನು ಹೇಳ್ಕೊಡ್ತಾರೆ ಎಲ್ಲ ಕಲೀರಿ, ಚಲೋತ್ನಾಗ ಅಭ್ಯಾಸ ಮಾಡಿ ಮುಂದೆ ಬರುವಂಥ SSC ಎಕ್ಸಾಮ್, ಅಗ್ನಿವೀರ್ ಎಕ್ಸಾಮಿಗೆ ಪಾಸ್ ಆಗಿ ಫಿಸಿಕಲ್ ಇಲ್ಲೇ ಬಂದು ಫಿಸಿಕಲ್ ಪಾಸ್ ಆಗಿ ದೇಶ ಕಾಯಕ್ಕೆ ಹೋಗ್ರಿ ಅಂತ ಆಶಿಸ್ತೀನಿ. ಜೈ ಹಿಂದ್. ಭಾಳಷ್ಟು ಜನ ಅಭ್ಯರ್ಥಿಗಳು ಇಲ್ಲಿ ತರಬೇತಿ ಮುಗಿಸ್ಕೊಂಡು ಸಿಲೆಕ್ಷನ್ ಆದಮೇಲೆ ಆ ಕಡೆನೇ ಹೋಗ್ತಾರೆ ರೀ. ಆದರೆ ಈ ರೀತಿಯಾಗಿ ವಿದ್ಯಾರ್ಥಿಗಳು ಇರೋದು ಕಡಿಮೆ. ಯಾಕಂದ್ರೆ ನಾನು ಕಲಿತ ಸಂಸ್ಥೆಗೆ ನಾನು ಭೇಟಿ ನೀಡಬೇಕು, ರಜೆಗೆ ಬಂದಾಗ ನನ್ನ ಗುರುಗಳಿಗೆ ಭೇಟಿ ನೀಡಬೇಕು, ನನ್ನ ಸಂಸ್ಥೆಯನ್ನು ನೋಡಬೇಕು ಅಂತೇಳಿ ನಮ್ಮ ಸಂಸ್ಥೆಗೆ ಬಂದಿದ್ದಾರೆ. ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಓಕೆ, ಆಲ್ ದಿ ಬೆಸ್ಟ್. ನೀನು ಕಂಡಂಥ ಕನಸು ನನಸಾಗ್ಯದ. ನೀನು ಭಾರತಾಂಬೆ ಸೇವೆಯನ್ನು ಸಲ್ಲಿಸು ಅಂತಕ್ಕಂಥ ನಾನು ಗುರುವಾಗಿ ಹಾರೈಸ್ತೀನಿ ನಿನಗೆ. ಅದೇ ರೀತಿಯಾಗಿ ನಿಮ್ಮ ತಂದೆ ತಾಯಿ ಕನಸನ್ನು ಸಹಿತ ಈಡೇರಿಸಿದೆಯಾ. ಇದೇ ರೀತಿ ನಿನ್ನ ಜೀವನ ಗುರಿ ಇಂದು ಹೆಚ್ಚಿನ ಪೋಸ್ಟಿಗೆ, ಮೇಲಿನ ಪೋಸ್ಟಿಗೆ ಹೋಗಲಿ ಅಂತೇಳಿ ನಾನು ಆಶಿಸುತ್ತೇನೆ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.